ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಈ ಬೆಳಗು ತಮಗೆ ಒಳ್ಳೆಯದಾಗಲಿ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಮ್ಮ ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ ಇದು. ತಾವು ನನ್ನ ವಿಶ್ಲೇಷಣೆಗಳನ್ನು, ಸುದ್ದಿ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀರಿ, ಲೈಕ್ ಮಾಡ್ತಾಯಿದ್ದೀರಿ, ಕಮೆಂಟ್ ಮಾಡ್ತಾಯಿದ್ದೀರಿ. ನಾನು ತಮಗೆ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತೆ ಮನವಿ ಮಾಡ್ತೀನಿ, ನನ್ನ ವಾಹಿನಿಯನ್ನು ನೋಡಿ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಾಕು. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಇದು ಸ್ವತಂತ್ರ ಪತ್ರಿಕೋದ್ಯಮದ ಸ್ವತಂತ್ರ ಧ್ವನಿ. ಯಾವುದೇ ಗೋಧಿ ಮೀಡಿಯಾಗಳಿಗೆ ಅಂತೆ ವರ್ತಿಸದೆ ವಸ್ತುನಿಷ್ಠವಾಗಿ, ವಿಷಯನಿಷ್ಠವಾಗಿ ಮಾತನಾಡೋದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನಾನು ರಾಜ್ಯಸಭೆಯಲ್ಲಿ ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಅದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ನಾಯಕರು ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಸ್ಥಾನದಲ್ಲಿ ನೀಡಿದ ಒಂದು ಹೇಳಿಕೆ ನಿನ್ನೆ ರಾಜ್ಯಸಭೆಯಲ್ಲಿ ಕೋಲಾಹಲವನ್ನು ಉಂಟು ಮಾಡಿತು. ಭಾರತೀಯ ಜನತಾ ಪಕ್ಷದ ಸದಸ್ಯರು ಖರ್ಗೆ ಅವರ ಕ್ಷಮಾಯಾಚನೆಗೆ ಒತ್ತಾಯಿಸಿದರು. ಆದರೆ ಖರ್ಗೆ ತಮ್ಮ ಮಾತಿಗೆ ಬದ್ಧರಾಗಿಯೇ ಉಳಿದಿದ್ದರು. ನಾನು ಅಂತಹ ತಪ್ಪೇನೂ ಮಾಡಿಲ್ಲ, ಅದರ ಜೊತೆಗೆ ನಾನು ಸಂಸತ್ತಿನಲ್ಲಿ ಈ ಮಾತನ್ನು ಆಡಿಲ್ಲ, ನಾನು ಹೊರಗಡೆ ಆಡಿರುವ ಮಾತು ಇದು. ಆ ಕಾರಣಕ್ಕಾಗಿ ಇದರ ಬಗ್ಗೆ ಚರ್ಚೆ ನಡೆಸುವ ಅಗತ್ಯ ಇಲ್ಲ, ಚರ್ಚೆ ನಡೆಸುವ ಅವಕಾಶವೂ ಇಲ್ಲ ಅನ್ನುವ ಮಾತನ್ನು ಖರ್ಗೆ ಹೇಳಿದ್ರು. ತಮ್ಮ ಮಾತನ್ನು ಅವರು ಸಮರ್ಥಿಸಿಕೊಂಡರು. ಹೀಗಾಗಿ ರಾಜ್ಯಸಭೆ ಕೋಲಾಹಲದ ಅಂಗಳ ಆಗಿತ್ತು. ನಿನ್ನೆ ಬೆಳಗ್ಗೆ ಸದನ ಪ್ರಾರಂಭ ಆಗ್ತಾ ಇದ್ದಂತೆ ಭಾರತೀಯ ಜನತಾ ಪಕ್ಷದ ಪಿಯೂಷ್ ಗೋಯಲ್ ಅವರು ಖರ್ಗೆ ಅವರ ಮೇಲೆ ವಾಗ್ದಾಳಿ ನಡೆಸಿದರು. ಖರ್ಗೆ ಅವರಿಗೆ ಮಾತನಾಡೋದಕ್ಕೂ ಬರಲ್ಲ, ಅವರು ಇಂಥ ಮಾತುಗಳನ್ನು ಆಡುವ ಮೂಲಕ ಅವರು ಎಲ್ಲರಿಗೂ ಅವಮಾನ ಮಾಡಿದ್ದಾರೆ. ವೀರಾವೇಶದ ಮಾತುಗಳು ಅದು. ಇಂಥ ವೀರಾವೇಶದ ಮಾತುಗಳನ್ನು ಆಡುವುದಕ್ಕೆ ಅವರಿಗೆ ಅವರದೇ ಆದ ಹಕ್ಕಿದೆ. ಆದರೆ ನಾವು ನೋಡಬೇಕಾದ್ದು ಖರ್ಗೆ ಅವರ ಮಾತು ಅಸಂಸದೀಯವೇ ಅನ್ನೋದು ಮೊದಲನೇ ಪ್ರಶ್ನೆ. ಅವರು ತಪ್ಪು ಮಾತನಾಡಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ. ಈ ದೇಶದಲ್ಲಿ ಪ್ರಧಾನಿಯವರನ್ನು ಟೀಕಿಸಲೇಬಾರದಾ, BJPಯನ್ನು ಟೀಕಿಸಲೇಬಾರದಾ, ಟೀಕಿಸಿದ ತಕ್ಷಣ ಮೈಮೇಲೆ ಬೀಳ್ತಾರೆ ಅನ್ನೋದು ಮೂರನೇ ಪ್ರಶ್ನೆ. ಇದನ್ನು ನೋಡುವಾಗ ಮೊದಲನೇದಾಗಿ ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಮಾತನಾಡುವುದಿದೆಯಲ್ಲ, ಅದು ಯಾವ ಹಂತ ತಲುಪಿದೆ ಅನ್ನೋದು ನಮಗೆ ಗೊತ್ತಿದೆ. ಇಂತಹ ಕೀಳುಮಟ್ಟದ ಸ್ಥಿತಿಯನ್ನು ತಲುಪಿದರೆ ಅದಕ್ಕೆ ಬಹುಮಟ್ಟಿಗೆ ಕಾರಣ BJPಯ ಕೆಲವು ನಾಯಕರೇ ಅನ್ನೋದು ನಮ್ಗೆ ಅನುಮಾನ ಬೇಕಾಗಿಲ್ಲ. ಈಗ ನೋಡೋಣ, ಖರ್ಗೆ ಅವರು ಏನು ಹೇಳಿದ್ರು ರಾಜಸ್ಥಾನದಲ್ಲಿ. ಅವರು ಹೇಳಿದ್ದು ಇಷ್ಟೇ: ನಾವು ಚೀನಾದ ಗಡಿ ದುರಾಕ್ರಮಣದ ಬಗ್ಗೆ ಚರ್ಚೆ ನಡೆಸಬೇಕು ಅಂದರೆ ಇವರು ಚರ್ಚೆ ನಡೆಸ್ತಾ ಇಲ್ಲ, ಮಾತನಾಡುವುದಕ್ಕೆ ಅವಕಾಶ ಕೊಡ್ತಿಲ್ಲ, ವಿಷಯವನ್ನು ಪ್ರಸ್ತಾಪ ಮಾಡುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಮ್ಮ ಪ್ರಧಾನಿಗಳೇನಿದ್ದಾರೆ ಅವರು ವಿದೇಶದಲ್ಲಿ ಸಿಂಹದಂತೆ ವರ್ತನೆ ಮಾಡ್ತಾರೆ, ದೇಶದ ಒಳಗಡೆ ಅವರು ಇಲಿಯಂತೆ ಇದ್ದಾರೆ ಅನ್ನೋದು ಅವರು ಮೊದಲನೇ ಹೇಳಿಕೆ. ಎರಡನೇದು, ಈ ದೇಶಕ್ಕಾಗಿ ಕಾಂಗ್ರೆಸ್ ನಾಯಕರುಗಳು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಯಾವ್ಯಾವ ನಾಯಕರುಗಳು ತಮ್ಮ ಜೀವವನ್ನೇ ಅರ್ಪಣೆ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅನ್ನೋದನ್ನು ಹೇಳ್ತಾ ಖರ್ಗೆ ಹೇಳಿದರು, ಏನು ಭಾರತೀಯ ಜನತಾ ಪಕ್ಷದ ಮನೆಯ ಒಂದು ನಾಯಿಯಾದರೂ ತ್ಯಾಗ ಮಾಡಿದೆಯಾ, ಬಲಿದಾನ ಮಾಡಿದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇದು ಅಸಂಸದೀಯವೇ? ಇದು ಕೆಟ್ಟ ಭಾಷೆಯ ಬಳಕೆ? ಈ ರೀತಿಗೆ ಟೀಕೆ ಮಾಡುವುದು ತಪ್ಪೇ? BJP ಪ್ರಕಾರ ಇದು ತಪ್ಪು, ಈ ರೀತಿ ಮಾತನಾಡಬಾರದಿತ್ತು ಅನ್ನೋದು BJPಯ ವಾದ. ಪ್ರಧಾನಿ ವರ್ತನೆಯನ್ನು ನೀವು ವಿಶ್ಲೇಷಿಸಕೂಡದೆ, ನಮ್ಮಲ್ಲೇ ಒಂದು ಗಾದೆ ಇದೆ, ಊರಲ್ಲಿ ಹುಲಿ ಹೊರಗಡೆ ಇಲಿ, ಅಥವಾ ಹೊರಗಡೆ ಹುಲಿ ಮನೆಯಲ್ಲಿ ಇಲಿ, ಈ ರೀತಿಯ ಮಾತುಗಳು ನಾವು ಬಳಸ್ತಾ ಬಂದಿದ್ದೇವೆ. ನಮ್ಮ ಜನಪದೀಯವಾದ ಇದರಲ್ಲಿ ಇಂಥ ಮಾತುಗಳಿವೆ. ಇದರಿಂದ ಅವಮಾನ ಆಗುತ್ತೆ ಅನ್ನುವುದನ್ನು ತೀರ್ಮಾನ ಮಾಡುವುದು ಹೇಗೆ? ಪ್ರಧಾನಿಯವರು ದೇಶದ ಒಳಗಡೆ ಮಾತನಾಡ್ತಾ ಇಲ್ಲ ಚೀನಾದ ಬಗ್ಗೆ, ಯಾಕೆ ಅನ್ನುವುದನ್ನು ಖರ್ಗೆ ಅವರು ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆ ಕೇಳುವುದೇ ತಪ್ಪ ಹಾಗಿದ್ರೆ. ಚೀನಾದ ಗಡಿತಂಟೆ ವಿಚಾರದಲ್ಲಿ ಸದನದಲ್ಲಿ ಚರ್ಚೆ ಮಾಡುವುದಕ್ಕೆ ನೀವು ಅವಕಾಶ ಯಾಕೆ ಕೊಡ್ತಾ ಇಲ್ಲ? ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಚರ್ಚೆಗೆ ಅವಕಾಶವನ್ನೇ ಈಗ ನೀಡಲಾಗ್ತಾ ಇಲ್ಲ. ದೇಶದ ಭದ್ರತೆಯ ವಿಚಾರವನ್ನು ಇನ್ನೊಂದನ್ನು ಮುಂದಿಟ್ಕೊಂಡು ಚರ್ಚೆ ಮಾಡದಂತೆ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ.
ಆ ವಿಚಾರಗಳ ಪ್ರಸ್ತಾಪ ಮಾಡೋದಕ್ಕೆ ಬಿ ಜೆ ಪಿ ಅವಕಾಶನೇ ಕೊಡ್ತಾ ಇಲ್ಲ. ಯಾಕೆ ಚರ್ಚೆ ಮಾಡಕೂಡದು? ಸಂಸತ್ತು ಅನ್ನೋದು ಇದೆಯಲ್ಲ, ಅದು ಸರ್ವೋಚ್ಚವಾದದ್ದು. ಸಂಸತ್ತಿನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾತನಾಡಬೇಕು. ಇಡೀ ದೇಶವನ್ನು ಪ್ರತಿನಿಧಿಸುವಂಥದ್ದು ಸಂಸತ್ತಿಗೆ ತನ್ನದೇ ಆದ ಗೌರವಗಳಿದೆ. ಸೊ ಸಂಸತ್ತಿನಲ್ಲಿ ನೀವು ಚರ್ಚೆ ಮಾಡುವುದಕ್ಕೆ ಯಾಕೆ ನಿರಾಕರಿಸ್ತಿದ್ದೀರಿ? ಇದು ಪ್ರಶ್ನೆ. ಚರ್ಚೆ ನಡೆಸುವುದಕ್ಕೆ ನಿರಾಕರಿಸುವುದಕ್ಕೆ 2-3 ವಿಚಾರಗಳಿವೆ. ಯಾಕೆಂದರೆ ಏನು ಪ್ರತಿಪಕ್ಷಗಳು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೋ ಆ ವಿಚಾರಕ್ಕೆ ಉತ್ತರ ಕೊಡುವ ಶಕ್ತಿ ಇಲ್ಲದಿದ್ದರೆ ನಿರಾಕರಣೆ ಮಾಡಲಾಗುತ್ತೆ. ಈ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇದು ದೇಶದ ಗೌಪ್ಯತೆ ಅನ್ನುವ ವಿಚಾರವನ್ನು ಹೇಗೆ ಇವತ್ತಿನ ದಿನ ಮಾತನಾಡೋಕ್ಕೆ ಸಾಧ್ಯ? ಇವತ್ತಿನ ದಿನ ಸ್ಯಾಟಲೈಟ್ ಯುಗ ಇದು. ಸ್ಯಾಟಲೈಟ್ ಮೂಲಕನೇ ನೀವು ಎಲ್ಲೆಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ವರದಿಗಳು ಬರ್ತಾ ಇವೆ. ಚೀನಾ ಭಾರತದ ಗಡಿಯ ಒಳಗೆ ಹಳ್ಳಿಗಳನ್ನು ನಿರ್ಮಿಸ್ತಾ ಇದೆ ಅನ್ನೋ ವರದಿಗಳು ಬರ್ತಾ ಇವೆ. ಅದರ ಸ್ಯಾಟಲೈಟ್ ಚಿತ್ರಗಳು ಬರ್ತಾ ಇವೆ. ಈ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆಸೋದು ಬೇಡವಾ? ದೇಶ ಪ್ರೇಮ ಅನ್ನುವುದು ಯಾರೊಬ್ಬರ ಅವ್ರ ಹಕ್ಕ ಮಾತ್ರನ? ಇದು ಎಲ್ಲರ ಹಕ್ಕಲ್ವಾ? ಸೊ ಆದರೆ ಈ ಹಕ್ಕನ್ನು ಯಾಕೆ, ಚರ್ಚಿಸುವ ಹಕ್ಕನ್ನು ಯಾಕೆ ನಿರಾಕರಿಸ್ತಿದ್ದೀರಿ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಖರ್ಗೆಯವರು ಹೀಗೆ ಮಾತನಾಡಬಾರ್ದು ಅಂತೇಳಿ ಪಿಯೂಷ್ ಗೋಯಲ್ ಮತ್ತು ಇತರ ಗಲಾಟೆ ಮಾಡಿದ್ರಲ್ಲ, ಬಿ ಜೆ ಪಿ ನಾಯಕರುಗಳು ಹೇಗೆ ಮಾತಾಡ್ತಾರೆ ಸ್ವಾಮಿ? ನೋಡಿ, ನೀವು ನೆನಪು ಮಾಡಿಕೊಳ್ಳಿ. ಅನುರಾಗ್ ಠಾಕೂರ್ ಅಂತ ಪ್ರಧಾನಿ ಅವರ ಪಕ್ಕ ಇರೋರಲ್ಲ, ಮಾರೋ ಸಾಲೋಂಕೋ ಅಂತ ಅಂದ. ಅಂದರೆ ಹಿಂಸೆಯನ್ನು ಪ್ರಚೋದಿಸುವ ಇಂಥ ಹೇಳಿಕೆಗಳು ಓಕೆ. ಮುಸ್ಲಿಮರ ಮತ ಬೇಡ ಅಂತ ದೇಶ ಒಡೆಯುವ ಮಾತನ್ನ ಇನ್ನೂ ಕೆಲವರು ಆಡಿದರು. ನಮ್ಮ ಈಶ್ವರಪ್ಪ ಮತ್ತು ಕರ್ನಾಟಕದ ಅವನು ಕಟೀಲು ಅವರೆಲ್ಲ ಯಾವ ಭಾಷೆಯಲ್ಲಿ ಮಾತನಾಡ್ತಾರೆ? ಅದ್ರ ಬಗ್ಗೆ ಒಂದು ದಿನ ಚರ್ಚೆ ನಡೆದಿದೆ ಈ ದೇಶದಲ್ಲಿ. ನಿಮ್ಮ ನಾಯಕರುಗಳು ಹೇಗೆ ಬಾಯಿ ಬಂದಾಗಬೇಕಾದ್ರೂ ಮಾತನಾಡ್ಬೋದು. ಆದರೆ ಖರ್ಗೆ ಅವರು ಗೌರವಾನ್ವಿತವಾಗಿ ಮಾತನಾಡಿದ್ದಾರೆ. ಅವರು ಹಿರಿಯ ಸಂಸದೀಯ ಪಟು. ಸುಮಾರು 5 ದಶಕಗಳಿಂದಲೂ ಹೆಚ್ಚು ಕಾಲದಿಂದ ಅವರು ಸಂಸದೀಯ ಚಟುವಟಿಕೆಯಲ್ಲಿ ತೊಡಗಿಕೊಂಡವರು. ಅವರು ಹೇಳಿದ ಮಾತಿನಲ್ಲಿ ಏನು ತಪ್ಪಿದೆ? ಹೌದು, ಹೊರಗಡೆ ನಾವು ವಿಶ್ವಗುರು ಅಂತ ಹೇಳ್ಕೊಂಡು ನೀವು ನಿಮ್ಮ ಇಮೇಜನ್ನು ಬಿಲ್ಡ್ ಮಾಡ್ಕೊತೀರಿ, ಅಲ್ಲಿ ಮಾತನಾಡ್ತೀರಿ. ಭಾರತದ ಒಳಗಡೆ ನೀವು ಮಾಧ್ಯಮಗಳ ಮುಂದೆ ಮಾತನಾಡಲ್ಲ. ಮಾಧ್ಯಮಗಳನ್ನು ಎದುರಿಸುವ ಒಂದು ಶಕ್ತಿ ಕೂಡ ನಿಮಗೆ ಇಲ್ಲ. ತಪ್ಪಿಸಿಕೊಂಡು ಓಡೋಗ್ತೀರಿ ಮಾಧ್ಯಮಗಳಿಂದ. ಮಾಧ್ಯಮಗಳು ಯಾಕೆ ಮಾತನಾಡಲ್ಲ ನೀವು? ಚುನಾವಣಾ ಭಾಷಣಕ್ಕಷ್ಟೇ ನೀವು ಸೀಮಿತ. ಯಾಕಂದರೆ ಅಲ್ಲಿ ಪ್ರಶ್ನೆ ಕೇಳುವವರಿಲ್ಲ. ನಿಮಗೆ ಪ್ರಶ್ನೆಯನ್ನು ಎದುರಿಸುವ ಶಕ್ತಿ ಇಲ್ಲ. ಅದು ಪಲಾಯನವಾದ ಅಲ್ವೋ? ಒಬ್ಬ ನಾಯಕನಾದವನು ಪ್ರಶ್ನೆಗಳನ್ನು ಎದುರಿಸುವ ಶಕ್ತಿ ಇರಬೇಕು, ಅದಕ್ಕೆ ಉತ್ತರವನ್ನು ಕೊಡಬೇಕು. ಈಗ ಇಷ್ಟು ಗಲಾಟೆ ನಡೀತಾರಪ್ಪ. ಸೊ ನೀವು ಹೇಳಬೇಕಿತ್ತು, ಹೇಗೆ ಪ್ರಧಾನಿಯವರು ದೇಶದ ಒಳಗಡೆ ಇಲ್ಲಿ ಅಲ್ಲ, ಅವರು ದೇಶದ ಒಳಗಡೆನೂ ಸಿಂಹ ಹೊರಗಡೆನೂ ಸಿಂಹ ಅನ್ನುವ ವಿವರವನ್ನು ನೀವು ಕೊಟ್ಟಿದ್ದರೆ ನಿಮಗೆ ಬೆಲೆ ಬರ್ತಿತ್ತು. ಖರ್ಗೆಯವರ ಮಾತನ್ನು ನೀವು ಸಾಕ್ಷ್ಯಾಧಾರಗಳ ಮೂಲಕ ನೀವು ಖಂಡಿಸಿದ್ರು ಸರಿ. ಆದರೆ ಈ ಮಾತನ್ನೇ ಆಡಬಾರ್ದು, ಮಾತಾಡಿದರೆ ಅದು ದೇಶದ್ರೋಹ ಅನ್ನೋದಿದೆಯಲ್ಲ, ಅದು ಸರ್ವಾಧಿಕಾರಿ ಮನೋಭಾವನೆ. ಇಂಥ ಸರ್ವಾಧಿಕಾರಿ ಮನೋಭಾವನೆಯನ್ನು ಬಿ ಜೆ ಪಿ ನಾಯಕರುಗಳು ಪ್ರದರ್ಶಿಸ್ತಾ ಇದ್ದಾರೆ. ಸೊ ಹೊರಗಡೆ ಹುಲಿ ಸಿಂಹ ವಿದೇಶಗಳಲ್ಲಿ, ಇಲ್ಲಿ ಬಂದ ತಕ್ಷಣ ನೀವು ಮಾತೇ ಆಡಲ್ಲ. ಎಲ್ಲ ನಿಮ್ಮ ಮಾತುಗಳನ್ನು ಮಾತ್ರ ಕೇಳಿಸ್ಕೋಬೇಕು. ನಿಮ್ಮ ಮಾತುಗಳನ್ನು ಇದು ಸರಿಯಲ್ಲ ಅಂತ ಹೇಳ್ಕೊಡೋದು, ನಿಮ್ಮ ವರ್ತನೆ ಸರಿಯಲ್ಲ ಅಂತ ಹೇಳ್ಕೊಡೋದು, ನಿಮ್ಮ ಆಡಳಿತ ವೈಫಲ್ಯ ಆಗಿದೆ ಅಂತ ಹೇಳ್ಕೊಡೋದು, ನಿರುದ್ಯೋಗ ಹೆಚ್ಚಿದೆ ಅಂತ ಹೇಳ್ಕೊಡೋದು, ರೈತರು ಬದುಕು ಈ ಬೆಲೆ ಏರಿಕೆಯಿಂದ ಹೇಗೆ ಸಾಮಾನ್ಯ ಜನ ಬದುಕಿನಲ್ಲಿ ಕಷ್ಟ ನೋವುಗಳನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳ್ಕೊಡೋದು, ಅದೆಲ್ಲ ದೇಶದ್ರೋಹ. ಪ್ರಧಾನಿಯವರ ಬಗ್ಗೆ ಮಾತನಾಡಲೇ ಕೂಡುದು ಅಂತಂದರೆ ಪ್ರಧಾನಿಯವರು ಇದಕ್ಕೆಲ್ಲ ಮೀರಿದವರ? ಈ ಕಾಲಘಟ್ಟದಲ್ಲಿ ದೇವರನ್ನೇ ಪ್ರಶ್ನಿಸುವ ಕಾಲಘಟ್ಟದಲ್ಲಿದ್ದೇವೆ ನಾವು. ಅದು ನಮ್ಮ ಪರಂಪರೆ ಕೂಡ. ದೇವರು ಕೊಡದಿದ್ದರೆ ದೇವರನ್ನು ಪ್ರಶ್ನಿಸುವ, ದೇವರ ಜೊತೆ ಜಗಳವಾಡುವ ಒಂದು ನಮ್ಮ ಜನಪದೀಯ ಒಂದು ಪರಂಪರೆ ಈ ದೇಶದಲ್ಲಿದೆ. ಈ ದೇಶದಲ್ಲಿರುವ ಗ್ರಾಮಾಂತರ ಪ್ರದೇಶದ ಬಹುತೇಕ ದೇವರುಗಳನ್ನು ನಮ್ಮ ಜನ ಪ್ರಶ್ನಿಸ್ತಾರೆ, ಜಗಳ ಮಾಡ್ತಾರೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಆದರೆ ಈ ದೇವರಿಗೂ ಮೀರಿದವರ ಪ್ರಧಾನಿ ನರೇಂದ್ರ ಮೋದಿಯವರು? ಅವರ ಬಗ್ಗೆ ಮಾತನೇ ಆಡ್ಕೂಡ್ದ? ಮಾತಾಡಿದ ತಕ್ಷಣ ದೇಶದ್ರೋಹ ಆಗುತ್ತಾ? ದೇಶ ಮತ್ತು ಒಬ್ಬ ವ್ಯಕ್ತಿಯ ನಡುವೆ ವ್ಯತ್ಯಾಸ ಇಲ್ವಾ? ದೇಶ ಒಬ್ಬ ವ್ಯಕ್ತಿಗಿಂತ ದೊಡ್ಡದಲ್ವಾ? ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಒಬ್ಬರು ಪ್ರಧಾನಿ ಆಗ್ತಾರೆ, ಒಂದು ಕಾಲಘಟ್ಟದಲ್ಲಿ ಜನ ಇಳಿಸಿದ ಮೇಲೆ ಮನೆಗೆ ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ. ವ್ಯಕ್ತಿ ಯಾವತ್ತು ದೇಶಕ್ಕಿಂತ ದೊಡ್ಡದವರಲ್ಲ. ಆದರೆ ನೀವು ಒಬ್ಬ ವ್ಯಕ್ತಿಯನ್ನು ದೇಶದ ಜೊತೆ ಸಮೀಕರಿಸ್ತಾ ಅವ್ರ ಬಗ್ಗೆ ಮಾತನಾಡಲೇ ಕೂಡ್ದು, ಅವ್ರ ಬಗ್ಗೆ ಉಸಿರೆತ್ತು ಕೂಡ್ದು, ಅವ್ರ ಬಗ್ಗೆ ವಿಮರ್ಶೆ ಮಾಡಿಕೊಡ್ದು, ಅವ್ರ ಬಗ್ಗೆ ಚರ್ಚೆ ಮಾಡಿಕೊಡ್ದು, ಏನೂ ಮಾಡಿಕೊಡ್ದು ಅನ್ನುವ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇದು ಸರ್ವಾಧಿಕಾರದ ಪರಮೋಚ್ಚ ಸ್ಥಿತಿ ಅಂತ.
ಪ್ರತಿಪಕ್ಷಗಳನ್ನು ಹತ್ತಿಕ್ಕುವುದಕ್ಕೆ ನೀವು ಏನೇನು ಮಾಡ್ತಾ ಇದ್ದೀರಿ, ಅವರ ಬಾಯನ್ನು ಹೇಗೆ ಮುಚ್ಚಿಸ್ತಾ ಇದ್ದೀರಿ, ಅವರು ಉಸಿರೆತ್ತದಂತೆ ಏನೇನು ಮಾಡ್ತಿದ್ದೀರಿ, ಇದು ಜನತಂತ್ರನ? ಸೊ ಈ ಪ್ರಶ್ನೆಗಳನ್ನು ಈ ದೇಶದ ಸಾಮಾನ್ಯ ಜನ ಕೇಳಬೇಕಾಗಿದೆ. ಆದರೆ ಸಾಮಾನ್ಯ ಜನರನ್ನು ಒಂದು ಭ್ರಮಾತ್ಮಕ ಲೋಕದಲ್ಲಿ ಇಡಲಾಗಿದೆ ಅಂತ. ಈ ದೇಶದ ಸಾಮಾನ್ಯ ಜನ ಮೋದಿಯವರನ್ನು ಆರಾಧಿಸುವಂಥ ಒಂದು ವಾತಾವರಣ ಸೃಷ್ಟಿಸಲಾಗಿದೆ. ಈ ಆರಾಧನೆ ಪ್ರಶ್ನಿಸುವ ಹಕ್ಕನ್ನು ಕಿತ್ತುಕೊಳ್ಳುತ್ತೆ. ಜನ ಪ್ರಶ್ನಿಸದಿದ್ದರೆ ಜನತಂತ್ರ ಉಳಿಯುವುದಿಲ್ಲ. ಜನತಂತ್ರದ ಮೂಲ ಶಕ್ತಿ ಅನ್ನೋದು ಪ್ರಶ್ನಿಸುವುದೇ ಆಗಿದೆ ಅಂತ. ಸೊ ನಿನ್ನೆ ಖರ್ಗೆಯವರ ತೆಗೆದುಕೊಂಡ ತೀರ್ಮಾನವನ್ನು ನಾನು ಶ್ಲಾಘಿಸ್ತೇನೆ. ನಾನು ಕ್ಷಮೆ ಯಾಚಿಸಲಾರೆ, ನನ್ನ ಮಾತನ್ನು ನಾನು ಹಿಂದಕ್ಕೆ ಪಡೆಯಲಾರೆ ಅಂತ ಅವರು ರಾಜ್ಯಸಭೆಯಲ್ಲಿ ಸ್ಪಷ್ಟಪಡಿಸಿದರು. ನಾನು ಈ ಬಗ್ಗೆ ತಗೊಳ್ಳಲ್ಲ, ನಾನು ಹೇಳಿದ್ದೇನೆ. ಇದೇ ವಿಚಾರವನ್ನು ನಾನು ಸದನದಲ್ಲಿ ಪ್ರಶ್ನೆ ಮಾಡಿದರೆ ನೀವು ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕತ್ತೀರಿ ಅನ್ನುವ ಎಚ್ಚರಿಕೆಯ ಮಾತನ್ನು ಕೂಡ ಖರ್ಗೆ BJPಯವರಿಗೆ ಹೇಳಿದರು. ಆದರೆ BJPಯವರ ವರ್ತನೆ ಹೇಗಿತ್ತು? ಅಧಿಕಾರದಲ್ಲಿರುವವರು ಕೆಲವು ಸದಸ್ಯರುಗಳು ಸದನದ ಒಳಗಡೆ ಮೇಜು ಮೇಲೆ ನಿಂತು ಕೂಗ್ತಿದ್ದಾರಲ್ಲ, ಇದು ಯಾವ ಸೀಮೆ ಜನತಂತ್ರ ಇದು? ಸಂಸತ್ತಿನ ಬಗ್ಗೆ ಗೌರವ ಇಲ್ಲದ ಜನ ನೀವು ದೇಶದ ಬಗ್ಗೆ ಹೇಗೆ ಗೌರವ ಇಟ್ಕೊಳ್ಳೋಕೆ ಸಾಧ್ಯ? ಸಂಸತ್ತಿನಲ್ಲಿ ಅರಚಾಟ ಕೂಗಾಟ ಮಾಡ್ತಾ ಮೇಜಿನ ಮೇಲೆ ಕುಣಿತೀವು ನೀವು ಯಾವ ಮೌಲ್ಯಗಳನ್ನು ಪ್ರತಿಪಾದಿಸ್ತಿದ್ದೀರಿ? ಯಾವ ಮೌಲ್ಯಗಳನ್ನು ಮುಂದಿನ ಜನಾಂಗಕ್ಕೆ ನೀವು ಕಲಿಸ್ತಾ ಇದ್ದೀರಿ? ಈ ಸಂಸತ್ತಿನಲ್ಲಿ ನಡೆಯುವಾಗ ಇಂಥ ಘಟನೆಗಳನ್ನು ನೋಡಿದರೆ ಈ ದೇಶದ ಸಾಮಾನ್ಯ ಜನ ಏನು ಅಂದ್ಕೋತಾರೆ? ಸಂಸತ್ತಿನಲ್ಲಿ ಹೋಗೋದೇ ಮೇಜ್ ಮೇಲೆ ಹತ್ತಿ ಕುಣಿಯೋದಕ್ಕೆ ಅಂದ್ಕೊಳ್ಳಲ್ವಾ? ಗಂಭೀರ ಚರ್ಚೆಗೆ ಯಾಕೆ ಅವಕಾಶ ಕೊಡ್ತಿಲ್ಲ ನೀವು ಕಾಂಗ್ರೆಸ್ನವ್ರು ಇಂಥ ಯಾವುದೋ ಹೇಳಿಕೆ ಕೊಡ್ತಾರೆ ಅಂತ ಕಾಯ್ತಾ ಇರ್ತೀರಿ. ಹೇಳಿಕೆ ಕೊಟ್ಟ ತಕ್ಷಣ ಪುಸ್ತಕಂತ ಹೇಳ್ಕೊಂಡು ಇಡೀ ಈ ಸಂಘ ಪರಿವಾರ ಮತ್ತು BJPಯ ಕಾರ್ಯಕರ್ತಗಳು ನಾಯಕರುಗಳು ಕೂಗಿ ನೀವು ಅದನ್ನು ಡೈವರ್ಟ್ ಮಾಡ್ತೀರಿ. ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತು ಸದನದಲ್ಲಿ. ಅಂಥ ಮಹತ್ವದ ವಿಚಾರಗಳಿವೆ. ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ, ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಾಯಿದೆ. ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. BJP ಭ್ರಷ್ಟಾಚಾರನೇ ಮಾಡಲ್ಲ ಅಂತ ನಾವು ಹೇಗೆ ನಂಬೋಣ? ಕರ್ನಾಟಕದಲ್ಲೇ ತಗೊಳ್ಳಿ, ಪ್ರತಿ ಜಿಲ್ಲೆಯಲ್ಲಿ ನೀವು ಒಂದು BJP ಕಚೇರಿಯನ್ನು ನಿರ್ಮಿಸಿದಾರಲ್ಲ, ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಸ್ವಾಮಿ? ಇಲೆಕ್ಷನ್ಗಳಿಗೆ ನೀವು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಶಾಸಕರುಗಳನ್ನು ಸೆಳೆದುಕೊಂಡ್ರಲ್ಲ, ಅವರೇನು BJP ಮೇಲೆ ನಂಬಿ ಬಂದವರ? ಅಲ್ಲಿ ಕಾಸು ವ್ಯವಹಾರ ನಡೆದಿಲ್ವಾ? ಸುಮ್ಮನೆ ಬಂದ್ಬಿಟ್ಟು ಅಯ್ಯೋ BJP ಒಂದೇ ಪಕ್ಷ ಅಂತ ಬಂದಿರ್ತಾರ? ಶಾಸಕರು ಹಾಗೆ ಇವತ್ತು ಸೈದ್ಧಾಂತಿಕ ಬದ್ಧತೆಯನ್ನು ಉಳಿಸ್ಕೊಂಡಿದ್ದಾರೆ. ಶಾಸಕರುಗಳನ್ನು ವ್ಯಾಪಾರದ ಒಂದು ವಸ್ತುವಾಗಿ ಪರಿವರ್ತನೆ ಮಾಡಿದರೆ ಈ ಜನತಂತ್ರದಲ್ಲಿ ಅದರ ಹೊಣೆಗಾರಿಕೆ ಯಾರದ್ದು? ಅದರ ಜವಾಬ್ದಾರಿ ಯಾರದ್ದು? ಅಧಿಕಾರದಲ್ಲಿರುವ BJP ಪಕ್ಷ ಇದರ ಹೊಣೆಗಾರಿಕೆಯನ್ನು ಹೊರಬೇಕಾಗಿಲ್ವಾ? ಈ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಅನಿವಾರ್ಯತೆ ಇದೆ. ಸೊ ರಾಜ್ಯಸಭೆಯಲ್ಲಿ ನಿನ್ನೆ ನಡೆದಂಥ ಈ ಘಟನೆ ಇದೆಯಲ್ಲ, ಅದು ಜನತಂತ್ರಕ್ಕೆ ಪೂರಕವಾಗಿಲ್ಲ. ಜನತಂತ್ರದಲ್ಲಿ ಯಾವುದೋ ಹೊರಗಡೆ ಹೇಳಿದ ಒಂದು ಹೇಳಿಕೆ ಹೇಳ್ಕೊಂಡು ಸದನ ಚರ್ಚೆ ಮಾಡ್ತಾ ಹೋದರೆ BJPಯವರು ಹೇಳಿದ ಸಾವಿರಾರು ಲಕ್ಷಾಂತರ ಹೇಳಿಕೆಗಳು ಚರ್ಚೆಗೆ ಒಳಪಡಬೇಕಾಗ್ತವೆ. ಆಗ ಸದನದಲ್ಲಿ ಬೇರೆ ಕಾರ್ಯಕಲಾಪ ನಡೆಯಲ್ಲ. ಈಗ BJP ಮಾಡಬೇಕಾದ ಕೆಲಸ ಅಂದರೆ ಚೀನಾ ಗಡಿಯಲ್ಲಿ ಏನಾಗಿದೆ ಅನ್ನೋದನ್ನು ಜನರ ಮುಂದೆ ಹೇಳಬೇಕು. ಚೀನಾ ಗಡಿಯಲ್ಲಿ ಚೀನಾ ಭಾರತದ ಒಳಗೆ ಪ್ರವೇಶಿಸಿದೆಯೋ ಇಲ್ಲವೋ? ಚೀನಾ ಅಲ್ಲಿಗೆ ಅರುಣಾಚಲ ಪ್ರದೇಶ ತವಾಂಗ್ನಲ್ಲಿ ಅಲ್ಲಿ ನಡೆದದ್ದೇನು? ಎಲ್ಲ ವಿವರಗಳನ್ನು ನೀಡಬೇಕೆ ಹೊರತು ದೇಶಭಕ್ತಿಯ ಮಾತನಾಡ್ತಾ ದೇಶಭಕ್ತಿಯ ಚಾದರವನ್ನು ಹೊದ್ದು ನೀವು ನಿದ್ರೆ ಮಾಡೋಕ್ಕಾಗಲ್ಲ. ಜನ ಇದನ್ನು ಪ್ರಶ್ನಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ತಮ್ಮ ಬೆಂಬಲವೇ ನನ್ನ ಉಸಿರು, ತಮ್ಮ ಬೆಂಬಲವೇ ನನ್ನ ಬದುಕು. ತಾವು ಬೆಂಬಲ ನೀಡ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.